ನಮಸ್ಕಾರ ಸ್ನೇಹಿತರೆ, ಪಾರೆಗದ್ದೆಯ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ಹೊಸದಾಗಿ ರಾಜ್ಯದ ಗೃಹ ಮಂತ್ರಿಯಾಗಿರುವ ಪ್ರಿಯಾಂಕ ಖರ್ಗೆ ಅವರು ಅಧಿಕಾರಕ್ಕೆ ಬರುತ್ತಿದ್ದಂತೆ ವಿವಾದವೊಂದನ್ನು ಶುರು ಮಾಡಿದ್ದಾರೆ. ಆರ್ಎಸ್ಎಸ್ ಕುರಿತು ಪ್ರಿಯಾಂಕ ಖರ್ಗೆ ನೀಡಿರುವ ಹೇಳಿಕೆ ಭಾರಿ ಸದ್ದು ಮಾಡ್ತಿದೆ. ರಾಜ್ಯ ರಾಜಕೀಯದಲ್ಲಿ ಆರ್ಎಸ್ಎಸ್ ಮತ್ತು ಸಚಿವ ಪ್ರಿಯಾಂಕ ಖರ್ಗೆ ನಡುವಿನ ವೈಚಾರಿಕ ಸಮರ ಈಗ ತುತ್ತ ತುದಿಗೆ ಬಂದು ನಿಂತಿದೆ. ಇತ್ತೀಚೆಗಷ್ಟೇ ಪ್ರಿಯಾಂಕ ಖರ್ಗೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಒಂದು ರಿಜಿಸ್ಟರ್ ಸಂಸ್ಥೆಯಲ್ಲ, ಅವರು ಮೊದಲು ಡಾಕ್ಯುಮೆಂಟ್ ರೆಡಿ ಮಾಡಿಕೊಂಡು ರಿಜಿಸ್ಟರ್ ಮಾಡಿಸಲಿ ಅಂತ ಹೊಸ ಹೇಳಿಕೆ ನೀಡಿದ್ದು ಅದು ವಿವಾದಕ್ಕೆ ಕಾರಣವಾಗಿದೆ. ಇದಕ್ಕೆ ಬಿಜೆಪಿ ತನ್ನದೇ ಶೈಲಿಯಲ್ಲಿ ತಿರುಗೇಟು ನೀಡಿದೆ. ಅಂದರೆ ಬರೋಬ್ಬರಿ 100 ವರ್ಷಗಳಿಂದ ಕೋಟ್ಯಾಂತರ ದೇಶಭಕ್ತರನ್ನು ತಯಾರಿ ಮಾಡಿದ, ಯಾವುದೇ ಪ್ರಚಾರ ಬಯಸದೆ ದೇಶ ಸೇವೆ ಮಾಡುತ್ತಿರುವ ಆರ್ಎಸ್ಎಸ್ ವಿರುದ್ಧ ಸಚಿವರು ಯಾಕೆ ಪದೇ ಪದೇ ಮುಗಿಬೀಳ್ತಿದ್ದಾರೆ ಅನ್ನೋದು ಈಗಿನ ಪ್ರಶ್ನೆಯಾಗಿದೆ. ಸ್ನೇಹಿತರೆ, ಇದೇ ಪ್ರಿಯಾಂಕ ಖರ್ಗೆ ಅವರ ಸ್ವಕ್ಷೇತ್ರವಾದ ಚಿತ್ತಾಪುರದಲ್ಲಿ ಸಂಘದ ಪಥಸಂಚಲನಕ್ಕೆ ತಡೆ ಒಡ್ಡಲಾಯಿತು. ಆಗ ಹೈಕೋರ್ಟ್ ಮೆಟ್ಟಿಲೇರಿ ಕಪಾಳ ಮೋಕ್ಷದಂತಹ ತೀರ್ಪು ಬಂದು ಸಿಂಹನಡೆಯ ಪಥಸಂಚಲನ ನಡೆಸಿದ್ದು ಇದೇ ಆರ್ಎಸ್ಎಸ್ ಕಾರ್ಯಕರ್ತರು. ಇದೀಗ ಮತ್ತೆ ಆರ್ಎಸ್ಎಸ್ ವಿರುದ್ಧ ಹೇಳಿಕೆ ನೀಡಿ ಮತ್ತೊಂದು ವಿವಾದಕ್ಕೆ ಸಿಲುಕಿಕೊಂಡಿದ್ದಾರೆ. ಇಂದಿನ ವಿಡಿಯೋದಲ್ಲಿ ನಾವು ಪ್ರಿಯಾಂಕ ಖರ್ಗೆ ಅವರ ರಾಜಕೀಯ ದ್ವೇಷದ ಹೇಳಿಕೆಗಳ ಹಿಂದಿನ ಅಸಲಿ ಕಥೆ ಏನು, ಈ ವಿವಾದ ಶುರುವಾಗಿದ್ದು ಎಲ್ಲಿಂದ, ಬಿಜೆಪಿ ಏನ್ ಹೇಳ್ತಿದೆ ಮತ್ತು ಆರ್ಎಸ್ಎಸ್ ಈ ದೇಶದ ಸ್ವಾತಂತ್ರ್ಯ, ರಕ್ಷಣೆ ಮತ್ತು ಪ್ರಕೃತಿ ವಿಕೋಪಗಳ ಸಂದರ್ಭದಲ್ಲಿ ಕೊಟ್ಟಿರುವ ಅಪ್ರತಿಮ ಕೊಡುಗೆಗಳೇನು ಅನ್ನೋದನ್ನು ಕಂಪ್ಲೀಟ್ ಆಗಿ ಬಿಚ್ಚಿಡಲಿದ್ದೇವೆ. ಕೊನೆವರೆಗೂ ವಿಡಿಯೋ ಮಿಸ್ ಮಾಡದೆ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ಪಾರೆಗದ್ದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟರ್ ವಿವಾದಕ್ಕೆ ಆರ್ಎಸ್ಎಸ್ ಖಡಕ್ ಕೌಂಟರ್. ಸ್ನೇಹಿತರೆ, ಮೊದಲಿಗೆ ಇತ್ತೀಚಿನ ಈ ವಿವಾದದ ಬಗ್ಗೆ ಮಾತಾಡೋಣ. ಪ್ರಿಯಾಂಕ ಖರ್ಗೆ ಅವರು ಗೃಹ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ರಾಜ್ಯ ಬಿಜೆಪಿ ಘಟಕ ಅವರ ವಿರುದ್ಧ ಟ್ವೀಟ್ ಮಾಡಿತ್ತು. ಟ್ವೀಟ್ನಲ್ಲಿ ನೂತನ ಗೃಹ ಸಚಿವರಾಗಿ ಬಂದಿರುವ ಪ್ರಿಯಾಂಕ ಖರ್ಗೆ ಅವರಿಗೆ ಮೈಕ್ ಮುಂದೆ ತಮಗೆ ಸಂಬಂಧವಿಲ್ಲದ ವಿಷಯಗಳ ಬಗ್ಗೆ ಬೊಗಳೆ ಭಾಷಣ ಬಿಡುವುದನ್ನು ಬಿಟ್ಟು ಬೇರೇನೂ ತಿಳಿದಿಲ್ಲ. ಇಂತಹ ಅಸಮರ್ಥ ಸಚಿವರ ಕೈಯಲ್ಲಿ ಸಿಲುಕಿರುವ ಗೃಹ ಇಲಾಖೆಯಿಂದ ಕಾನೂನು ಸುವ್ಯವಸ್ಥೆ ಕಾಪಾಡಲು ಹೇಗೆ ಸಾಧ್ಯ ಅಂತ ಕರ್ನಾಟಕ ಬಿಜೆಪಿ ಘಟಕ ಟ್ವೀಟ್ ಮಾಡಿತ್ತು. ಬಿಜೆಪಿ ಮಾಡಿರುವ ಟ್ವೀಟ್ಗೆ ಕೌಂಟರ್ ಕೊಟ್ಟಿರುವ ಪ್ರಿಯಾಂಕ ಖರ್ಗೆ, ನಾನು ಗೃಹ ಸಚಿವನಾಗಿ ಅಧಿಕಾರ ವಹಿಸಿಕೊಂಡು 48 ಗಂಟೆಗಳು ಕೂಡ ಆಗಿಲ್ಲ. ನಿಮ್ಮ ಭಯ, ನಿಮ್ಮಲ್ಲಿನ ಆತಂಕ, ನಿಮ್ಮಲ್ಲಿನ ದುಗುಡ ಎಲ್ಲವೂ ವ್ಯಕ್ತವಾಗುತ್ತಿದೆ. ಈಗಾಗಲೇ ಆರ್ಎಸ್ಎಸ್ ಬಳಸಿಕೊಂಡು ನನ್ನನ್ನು ನಿಂದಿಸುತ್ತಿದ್ದೀರಿ ಹಾಗೂ ನನಗೆ ಜೀವ ಬೆದರಿಕೆ ಹಾಕುತ್ತಿದ್ದೀರಿ. ನೀವು ಮಾಡೋದನ್ನ ಮಾಡಿ. ಮುಖ್ಯವಾಗಿ ದಯವಿಟ್ಟು ನಿಮ್ಮ ಬಾಡಿ ಆಫ್ ಇಂಡಿವಿಜುವಲ್ಸ್ಗೆ ನನ್ನ ನಮಸ್ಕಾರವನ್ನು ತಿಳಿಸಿ ಹಾಗೂ ನಿಮ್ಮ ರಾಜಕೀಯ ಮೇಲಾಧಿಕಾರದ ಸಂಘಟನೆಯ ನೋಂದಣಿಗಾಗಿ ದಾಖಲೆಗಳನ್ನು ಸಿದ್ಧವಾಗಿಡಲು ಹೇಳಿ ಎಂದು ತಿರುಗೇಟು ನೀಡಿದ್ದಾರೆ. ಈ ಮೂಲಕ ಸಚಿವ ಪ್ರಿಯಾಂಕ ಖರ್ಗೆ ಅವರು ಆರ್ಎಸ್ಎಸ್ ಅನ್ನು ನೋಂದಣಿ ಮಾಡಿಸಿ ಅಂತ ಉಚಿತ ಸಲಹೆ ನೀಡಿ ವಿವಾದ ಶುರು ಮಾಡಿದ್ದಾರೆ. ಆದರೆ ಸಂಘದ ಹಿರಿಯರು ಮತ್ತು ಕಾನೂನು ತಜ್ಞರು ಇದಕ್ಕೆ ನೀಡಿರುವ ತಿರುಗೇಟು ಅತ್ಯಂತ ರೋಚಕವಾಗಿದೆ. ಆರ್ಎಸ್ಎಸ್ ಯಾವುದೇ ಲಾಭದಾಯಕ ಕಂಪನಿಯಲ್ಲ ಅಥವಾ ಸರ್ಕಾರದಿಂದ ಸಬ್ಸಿಡಿ ತೆಗೆದುಕೊಳ್ಳುವ ಎನ್ಜಿಒ ಕೂಡ ಅಲ್ಲ. ಅದು ಸಮಾಜದ ಒಳಗಿನ ಸಂಸ್ಕಾರ ಮತ್ತು ದೇಶಭಕ್ತಿಯನ್ನು ಜಾಗೃತಗೊಳಿಸುವ ಮುಕ್ತ ಸ್ವಯಂ ಸೇವಕರ ಸಂಘಟನೆ ಅಂತ ಹೇಳಿದ್ದಾರೆ. ಅಲ್ಲದೆ ಇತ್ತ ಸಾರ್ವಜನಿಕರು ಕೂಡ ಖರ್ಗೆ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ವಿಶ್ವದಾದ್ಯಂತ ಲಕ್ಷಾಂತರ ಶಾಖೆಗಳನ್ನು ಹೊಂದಿರುವ ಸ್ವಂತ ಶಕ್ತಿಯ ಮೇಲೆ ನಡೆಯುವ ಸಂಘಟನೆಗೆ ಕಾನೂನಿನ ಚೌಕಟ್ಟು ಚೆನ್ನಾಗಿಯೇ ಗೊತ್ತು. ಚುನಾವಣಾ ಲಾಭಕ್ಕಾಗಿ ಮತ್ತು ಒಂದು ನಿರ್ದಿಷ್ಟ ಸಮುದಾಯವನ್ನು ಓಲೈಸುವುದಕ್ಕಾಗಿ ಪ್ರಿಯಾಂಕ ಖರ್ಗೆ ಅವರು ಇಂತಹ ಹೇಳಿಕೆಗಳನ್ನು ನೀಡಿ ಸುದ್ದಿಯಾಗಿರಲು ಬಯಸುತ್ತಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇಷ್ಟೇ ಅಲ್ಲ, ಇತ್ತ ಸಿಟಿ ರವಿ ಕೂಡ ಪ್ರಿಯಾಂಕ ಖರ್ಗೆ ಅವರಿಗೆ ಪ್ರತಿಕ್ರಿಯಿಸಿದ್ದು, ಪ್ರಿಯಾಂಕ ಖರ್ಗೆ ಅವರ ಅಪ್ಪನಿಂದಲೇ ಆರ್ಎಸ್ಎಸ್ಗೆ ಏನು ಮಾಡಕ್ಕೆ ಆಗಲಿಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ಟಾಂಗ್ ಕೊಟ್ಟಿರೋ ಪ್ರಿಯಾಂಕ ಖರ್ಗೆ, ದೇಶದಲ್ಲಿ ಬೀದಿ ವ್ಯಾಪಾರಿಗಳು, ದೇವಸ್ಥಾನಗಳು ಹಾಗೂ ಸಾರ್ವಜನಿಕರು ಕಾನೂನಿನ ಅಡಿಯಲ್ಲಿ ಐಟಿ ಮುಂದೆ ಲೆಕ್ಕ ಕೊಡುವಾಗ ಆರ್ಎಸ್ಎಸ್ ಮಾತ್ರ ಯಾಕೆ ವಿನಾಯಿತಿ ಬಯಸುತ್ತಿದೆ ಎಂದು ಖರ್ಗೆ ಪ್ರಶ್ನಿಸಿದ್ದಾರೆ. ತಾವು ಈ ನೆಲದ ಕಾನೂನಿಗೆ ಸೇರುವುದಿಲ್ಲವೇ ಅನ್ನೋದನ್ನು ಸಂಘಟನೆಯವರು ಸ್ಪಷ್ಟಪಡಿಸಲಿ ಅಂತ ಹೇಳಿರುವ ಖರ್ಗೆ, ದಾಖಲೆ ಸಹಿತ ಆರ್ಎಸ್ಎಸ್ ಪ್ರಧಾನ ಕಚೇರಿ ಕೇಶವ ಕೃಪಾ ಅಥವಾ ಬಿಜೆಪಿಯ ಜಗನ್ನಾಥ ಭವನಕ್ಕೆ ಖುದ್ದಾಗಿ ಬರಲು ಸಿದ್ಧ, ಇಲ್ಲದೆ ಅವರನ್ನೇ ತಮ್ಮ ಕಚೇರಿಗೆ ದಾಖಲೆಗಳೊಂದಿಗೆ ಬರುವಂತೆ ಸವಾಲು ಎಸೆದಿದ್ದಾರೆ. ಜೊತೆಗೆ ಆರ್ಎಸ್ಎಸ್ ನ ಹಳೆಯ ನಿಷೇಧದ ಇತಿಹಾಸವನ್ನು ನೆನಪಿಸಿ ತೀಕ್ಷ್ಣ ವಾಗ್ದಾಳಿ ನಡೆಸಿದ್ದಾರೆ. ಚಿತ್ತಾಪುರ ಪಥಸಂಚಲನ ಐ ಡ್ರಾಮಾ, ಖರ್ಗೆ ಕೋಟೆಯಲ್ಲೇ ಕೋರ್ಟ್ ತೀರ್ಪಿನ ಸದ್ದು. ಸ್ನೇಹಿತರೆ, ಪ್ರಿಯಾಂಕ ಖರ್ಗೆ ಹಾಗೂ ಆರ್ಎಸ್ಎಸ್ ನಡುವೆ ಇಂದಿನಿಂದಲೂ ಈ ರೀತಿ ವಿವಾದಗಳು ಕೇಳಿ ಬಂದಿವೆ. ಪ್ರಿಯಾಂಕ ಖರ್ಗೆ ಅವರಿಗೆ ಆರ್ಎಸ್ಎಸ್ ಶಕ್ತಿ ಏನು ಅನ್ನೋದು ಅವರ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿ ಸಾಬೀತಾಗಿದೆ. ಸಂಘದ ಶತಮಾನೋತ್ಸವ ಮತ್ತು ವಿಜಯದಶಮಿ ಅಂಗವಾಗಿ ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಸಲು ಸ್ವಯಂ ಸೇವಕರು ಸಜ್ಜಾಗಿದ್ದರು. ಆದರೆ ಸಚಿವ ಪ್ರಿಯಾಂಕ ಖರ್ಗೆ ಅವರ ಒತ್ತಡಕ್ಕೆ ಮಣಿದ ತಾಲೂಕು ಆಡಳಿತ ಕಾನೂನು ಸುವ್ಯವಸ್ಥೆ ಕೆಡುತ್ತದೆ ಎಂಬ ಕ್ಷುಲ್ಲಕ ಕಾರಣ ನೀಡಿ ಕೊನೆ ಕ್ಷಣದಲ್ಲಿ ಪಥಸಂಚಲನಕ್ಕೆ ಅನುಮತಿಯನ್ನು ಕೊಡಲಿಲ್ಲ. ಸಚಿವರ ಈ ದ್ವೇಷದ ರಾಜಕಾರಣಕ್ಕೆ ಸಂಘದ ಕಾರ್ಯಕರ್ತರು ಎದೆಗುಂದಲಿಲ್ಲ. ಕಾನೂನಿನ ಮೇಲೆ ನಂಬಿಕೆ ಇಟ್ಟ ಆರ್ಎಸ್ಎಸ್ ತಕ್ಷಣವೇ ಕರ್ನಾಟಕ ಹೈಕೋರ್ಟ್ ಮೆಟ್ಟಿಲೇರಿತು. ಹೈಕೋರ್ಟ್ನಲ್ಲಿ ಸರ್ಕಾರದ ವಾದ ಮಣ್ಣು ಮುಕ್ಕಿತು. ಸಂಘದ ಹಕ್ಕನ್ನು ಎತ್ತಿ ಹಿಡಿದ ಹೈಕೋರ್ಟ್ ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಸಲು ಗ್ರೀನ್ ಸಿಗ್ನಲ್ ನೀಡಿತು. ಕೋರ್ಟ್ ಕೊಟ್ಟ ಆರ್ಡರ್ ಬೆನ್ನಲ್ಲೇ ಸಚಿವರ ಸ್ವಕ್ಷೇತ್ರದಲ್ಲಿ ಕೇವಲ 500 ಜನರ ಬದಲಿಗೆ ಬರೋಬ್ಬರಿ 8,000ಕ್ಕೂ ಹೆಚ್ಚು ಸ್ವಯಂ ಸೇವಕರು ಶಿಸ್ತಿನ ಸಿಪಾಯಿಗಳಂತೆ ಗಣವೇಶ ಧರಿಸಿ ಹೆಜ್ಜೆ ಹಾಕಿದರು. ಪ್ರಿಯಾಂಕ ಖರ್ಗೆ ತಡೆದಿದ್ದಕ್ಕಾಗಿ ಆರ್ಎಸ್ಎಸ್ ಶಕ್ತಿ 10ರಷ್ಟಾಗಿ ಪ್ರದರ್ಶನಗೊಂಡಿತು. ಇದನ್ನು ಕಂಡು ಸ್ವತಃ ಆರ್ಎಸ್ಎಸ್ ಮುಖಂಡರು ನಮ್ಮ ಪಥಸಂಚಲನಕ್ಕೆ ಉಚಿತ ಪ್ರಚಾರ ಕೊಟ್ಟ ಪ್ರಿಯಾಂಕ ಖರ್ಗೆ ಅವರಿಗೆ ಧನ್ಯವಾದಗಳು ಎಂದು ಲೇವಡಿ ಮಾಡಿದರು.
ಇದು ಸಂಘದ ಶಿಸ್ತು ಮತ್ತು ಕಾನೂನು ಹೋರಾಟಕ್ಕೆ ಸಿಕ್ಕ ಹಿರಿಮೆಯಾಗಿತ್ತು. ಸ್ನೇಹಿತರೆ, RSS ಅನ್ನು ಟೀಕಿಸುವ ಮುನ್ನ ಇತಿಹಾಸ ಪುಟಗಳನ್ನು ತಿರುವಿ ನೋಡಬೇಕು. ದೇಶಕ್ಕೆ ಸಂಕಷ್ಟ ಬಂದಾಗೆಲ್ಲ ಸರ್ಕಾರಕ್ಕಿಂತ ಮೊದಲು ನಿಲ್ಲುವುದೇ ಇದೇ RSS. ಇವರ ಪ್ರಮುಖ ಕೊಡುಗೆಗಳನ್ನು ನೋಡುವುದಾದರೆ, ಗಡಿ ರಕ್ಷಣೆಯಲ್ಲಿ ಸೇನೆಗೆ ಹೆಗಲು. 1962ರ ಭಾರತ ಚೀನಾ ಯುದ್ಧದ ಸಮಯದಲ್ಲಿ ದೇಶದ ಗಡಿ ಭಾಗದಲ್ಲಿ ಭಾರತೀಯ ಸೇನೆಗೆ ರಸ್ತೆ ನಿರ್ಮಾಣ, ಸಾಮಗ್ರಿ ಸರಬರಾಜು ಮತ್ತು ಗಾಯಗೊಂಡ ಸೈನಿಕರಿಗೆ ರಕ್ತದಾನ ಮಾಡುವಲ್ಲಿ RSS ಕಾರ್ಯಕರ್ತರು ಹಗಲಿರುಳು ಶ್ರಮಿಸಿದರು. ಸಂಘದ ಈ ನಿಸ್ವಾರ್ಥ ಸೇವೆಯನ್ನು ಕಂಡು ಸ್ವತಃ ಅಂದಿನ ಪ್ರಧಾನಿ ನೆಹರು ಅವರು ಫಿದಾ ಆಗಿದ್ದರು. ಇದೇ ಕಾರಣಕ್ಕೆ 1963ರ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಭಾಗವಹಿಸಲು ನೆಹರು ಅವರು RSS ಸ್ವಯಂ ಸೇವಕರಿಗೆ ಅಧಿಕೃತ ಆಹ್ವಾನ ನೀಡಿದರು ಮತ್ತು ಗಣವೇಶ ಧರಿಸಿದ 3000 RSS ಕಾರ್ಯಕರ್ತರು ರಾಜಪಥದಲ್ಲಿ ಹೆಜ್ಜೆ ಹಾಕಿದ್ದರು. ಯುದ್ಧದ ಸಮಯದ ಸೇವೆ. 1965 ಮತ್ತು 1971ರ ಪಾಕಿಸ್ತಾನದ ವಿರುದ್ಧ ನಡೆದ ಯುದ್ಧದ ಸಮಯದಲ್ಲಿ ದೇಶದ ಒಳಗೆ ಕಾನೂನು ಸುವ್ಯವಸ್ಥೆ ಕಾಪಾಡಲು, ಸಂಚಾರ ದಟ್ಟಣೆ ನಿಯಂತ್ರಿಸಲು ಸಂಘದ ಸ್ವಯಂ ಸೇವಕರು ಪೊಲೀಸರ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತರು. ಪ್ರಕೃತಿ ವಿಕೋಪಗಳಲ್ಲಿ ಮುಂಚೂಣಿ. ಗುಜರಾತ್ ಭೂಕಂಪ ಇರಬಹುದು, ಒಡಿಶಾ ಸೈಕ್ಲೋನ್ ಇರಬಹುದು, ಉತ್ತರಾಖಂಡದ ಪ್ರವಾಹ ಇರಬಹುದು, ಅಥವಾ ಇತ್ತೀಚಿನ ಕೊರೋನಾ ಮಹಾಮಾರಿ ಇರಬಹುದು. ಜಾತಿ ಧರ್ಮ ನೋಡದೆ ಜನರ ಪ್ರಾಣ ಉಳಿಸಲು, ಶವ ಸಂಸ್ಕಾರ ಮಾಡಲು ಮತ್ತು ಲಕ್ಷಾಂತರ ಜನರಿಗೆ ಊಟದ ವ್ಯವಸ್ಥೆ ಮಾಡಲು ಮೊದಲು ಧಾವಿಸುವುದೇ ಸಂಘದ ಸೇವಾ ಭಾರತಿ ವಿಭಾಗ. ಕಾಶ್ಮೀರ ವಿಲೀನದಲ್ಲಿ ಪಾತ್ರ. ಸ್ವಾತಂತ್ರ್ಯದ ನಂತರ ಪಾಕಿಸ್ತಾನದ ಕಬಾಲಿಗಳು ಕಾಶ್ಮೀರದ ಮೇಲೆ ದಾಳಿ ಮಾಡಿದಾಗ ಮಹಾರಾಜ ಹರಿಸಿಂಗ್ ಅವರನ್ನು ಭಾರತದ ಜೊತೆ ವಿಲೀನ ಒಪ್ಪಂದಕ್ಕೆ ಸಹಿ ಹಾಕಲು ಮನವೊಲಿಸುವಲ್ಲಿ ಸಂಘದ ಅಂದಿನ ಸಹ ಸಂಚಾಲಕರಾಗಿದ್ದ ಗುರುಜಿ ಗೋವಾಲ್ಕರ್ ಅವರು ಪ್ರಮುಖ ಪಾತ್ರ ವಹಿಸಿದ್ದರು. ಇಂತಹ 100 ವರ್ಷಗಳ ಉಜ್ವಲ ಇತಿಹಾಸವಿರುವ ಸಂಘಟನೆಯನ್ನು ಕೇವಲ ರಾಜಕೀಯ ಕಾರಣಗಳಿಂದಾಗಿ ಪ್ರಿಯಾಂಕ ಖರ್ಗೆ ಅವರು ಟಾರ್ಗೆಟ್ ಮಾಡುತ್ತಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ದೇಶದ ಸಂವಿಧಾನ ಮತ್ತು ಕಾನೂನನ್ನು ಗೌರವಿಸುತ್ತದೆ ಎಂಬುದಕ್ಕೆ ಚಿತ್ತಾಪುರದ ಕೋರ್ಟ್ ತೀರ್ಪೇ ಸಾಕ್ಷಿ. ಬಡ ಶಾಲಾ ಮಕ್ಕಳಿಗೆ ಸಂಸ್ಕಾರ ಕೊಡುವ ಕಾರ್ಯಕ್ರಮಗಳನ್ನು ನಿಲ್ಲಿಸಲು ಪ್ರಯತ್ನಿಸುವುದು, ಕಾನೂನುಬದ್ಧವಾಗಿ ನಡೆಯುವ ಪಥಸಂಚಲನವನ್ನು ತಡೆಯುವುದು ಒಬ್ಬ ಜವಾಬ್ದಾರಿಯುತ ಸಚಿವರಿಗೆ ಶೋಭೆ ತರುವುದಿಲ್ಲ. ಪ್ರಿಯಾಂಕ ಖರ್ಗೆ ಅವರು ಎಷ್ಟು ಸಂಘವನ್ನು ದ್ವೇಷಿಸುತ್ತಾರೋ ಅಷ್ಟೇ ಪ್ರಬಲವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ತತ್ವ ಜನಸಾಮಾನ್ಯರಿಗೆ ತಲುಪುತ್ತದೆ. ಸ್ನೇಹಿತರೆ, ದೇಶದ ಸಂಸ್ಕೃತಿ ಮತ್ತು ರಾಷ್ಟ್ರೀಯತೆಯನ್ನು ಕಾಪಾಡುವಲ್ಲಿ RSS ಪಾತ್ರ ತುಂಬಾ ದೊಡ್ಡದು. ರಾಜಕಾರಣಿಗಳು ಅಧಿಕಾರಕ್ಕಾಗಿ ಬರುತ್ತಾರೆ, ಹೋಗುತ್ತಾರೆ, ಆದರೆ ನಿಸ್ವಾರ್ಥವಾಗಿ ದೇಶಕ್ಕಾಗಿ ದುಡಿಯುವ ಸ್ವಯಂ ಸೇವಕರು ಸದಾ ಇರುತ್ತಾರೆ. ಪ್ರಿಯಾಂಕ ಖರ್ಗೆ ಅವರ ಈ ದ್ವೇಷದ ಹೇಳಿಕೆಗಳ ಬಗ್ಗೆ ಮತ್ತು RSS ನ ದೇಶ ಸೇವೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಪ್ರಿಯಾಂಕ ಖರ್ಗೆ ಮಾಡ್ತಿರೋದು ಸರಿನಾ ಅಥವಾ ತಪ್ಪಾ? ಕೆಳಗೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ರಾಷ್ಟ್ರಭಕ್ತಿಯ ಇಂತಹದೇ ಗಟ್ಟಿಯಾದ ಧ್ವನಿಗಾಗಿ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. Where did Mr. Bhagwat reply? Mr. Bhagwat replied in his echo chamber with Swayam Sevaks. Which of the questions has he replied correctly? If it is a body of individuals, that doesn't make them exemptable from taxes. They need to still, they need to be tax assessee still. Just because Mr. Mohan Bhagwat says the rule changes, is it? And he cited some High Court order. The High Court, the query that was posted that time or the case that happened that time was entirely different from what we are asking. On what basis are they being exempted? So that means tomorrow even I will form a body of individuals with the same format of RSS, and I will take Guru Dakshina, and the IT and the government will agree to it. I will also call it Guru Dakshina. I will also call it Dakshina. Will the government agree to it? And what is the point of Mr. Mohan Bhagwat addressing Swayam Sevaks? They are already brainwashed. If he is so confident that he is legally correct, let the entire RSS have a debate with legal experts. Let them have a debate with constitutional experts, not in an echo chamber where you will talk to your Swayam Sevaks, they will only clap, they will only cheer you, and then you claim victory. See, you are answerable. I have told you, right? If they want to really have a debate, let's set the tone for debate. Let us set some parameters, let's set some wireframe for a debate. Let us debate only on the things that they have printed in the Organizer magazine, on the constitution, on the national flag, on the freedom struggle, whatever their ancestors have written, whatever they have published in their mouthpiece Organizer. On the flag, on the constitution, on RSS, on Dalits, on women empowerment, let's have a debate. Good for them, no? If they're going to become stronger, good for them. But it doesn't matter how mighty and powerful they are, they cannot be more powerful than the Constitution of India. Period.
So we are also asking the same thing, right? Who are the people who are giving the Guru Dakshina? How you are getting the Guru Dakshina? How can it be exempted when you are building 200 crore, 300 crore offices, when you are building institutions? In India, when every rupee that is donated to God also is accounted for, are these people above God? Are these people above the Constitution of India? Time will tell. Why are they in such a hurry? It's taken them 1 month. It's taken them 1 month for them to answer these questions. They will be held accountable.